ಆಯ್ತಪ್ಪ, ನಾನು ಹೇಳಿರುವಂಥ ವಿಚಾರ ಸತ್ಯವಾಗಿರುವಾಗ ಎಲ್ಲರೂ ಒಪ್ಕೊಳ್ತಿದ್ದಾರೆ. ದೇಶದಾದ್ಯಂತ ಈ ಪ್ರಕರಣಗಳು ಹೊರಗೆ ಬರ್ತಿವೆ. ನಿಡಾ ಖಾನ್ ಯಾರು? ನಿಡಾ ಖಾನ್ ಹೆಂಗೆ ಸ್ನೇಹ ಮಾಡ್ಕೊಳ್ತಿದ್ಲು? ಇತ್ತೀಚೆಗೆ ಒಂದು ಪ್ರಕರಣ ಉತ್ತರ ಪ್ರದೇಶದಿಂದ ಬಂದಿದೆ. ಆಕೆ ಒಂದು ಬ್ಯೂಟಿ ಪಾರ್ಲರ್ನ ನಡೆಸ್ತಾ ಇದ್ದ ಹೆಣ್ಮಗಳು. ಆಕೆ ಹಿಂದೂ ಹೆಣ್ಮಕ್ಳಲ್ಲಿ ಬಂದಾಗ ಅವರನ್ನು ಒಲಿಸ್ಕೊಂಡು ನಿಧಾನವಾಗಿ ಅವರನ್ನು ಗಂಡು ಮಕ್ಕಳ ಜೊತೆಗೆ ತಳ್ಳಿ ಆನಂತರ ಅವರ ವಿಡಿಯೋಗಳನ್ನು ಚಿತ್ರೀಕರಿಸ್ಕೊಳ್ಳಿಕ್ಕೆ ಆಕೆಯೇ ಜೊತೆಗೂಡ್ತಾ ಇದ್ಲು ಅನ್ನೋಂಥ ಪ್ರಕರಣಗಳು ಹೊರಗೆ ಬರ್ತಾ ಇವೆ. ರ್ಯಾಡಿಕಲೈಸೇಷನ್ ತುಂಬ ಆಗ್ತಿದೆ ಇಸ್ಲಾಂನಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸಂಗತಿ. ಇದನ್ನು ಯಾರು ವಿರೋಧಿಸಬೇಕು? ನಾನು ವಿರೋಧಿಸುವ ಅನಿವಾರ್ಯ. ಯಾಕೆ ಅಂತಂದರೆ ಸಜ್ಜನ ಮುಸಲ್ಮಾನರು ಬಾಯಿ ಮುಚ್ಕೊಂಡಿದ್ದಾರೆ ಅಂತ. ಅವ್ರು ಮಾತನಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ನನಗೆ ಮಾತನಾಡಬೇಕಾದಂಥ ಅಗತ್ಯ ಏನೂ ಇಲ್ಲ. ಎಲ್ಲ ಮುಸಲ್ಮಾನರ ಹೆಸರು ಹಾಳಾಗ್ತಿದೆ ಅಂತ ಮುಸಲ್ಮಾನರಿಗೆ ಅನಿಸಿದ್ರೆ ಅವ್ರು ಇದನ್ನು ಪ್ರತಿಭಟಿಸಬೇಕು. ಇದನ್ನು ಪ್ರತಿಭಟಿಸಬೇಕಾಗಿರೋದು ಚಕ್ರವರ್ತಿಯ ಕೆಲಸ ಅಲ್ಲ. ನಾನು ನನ್ನ ಮನೆ ಕಾಪಾಡ್ಕೊಳ್ತೀನಿ, ಆದರೆ ಅವರು ತಮ್ಮ ಗುಂಡಗಳನ್ನು ಕಂಟ್ರೋಲಿಗೆ ತಂದುಕೊಳ್ಳಿಲ್ಲ ಅಂತಂದರೆ ಸಜ್ಜನ ಮುಸಲ್ಮಾನರ ಹೆಸರು ಹಾಳಾಗುತ್ತೆ. ಹೀಗಾಗಿ ಅವರು ಕೂಡ ಇದನ್ನು ವಿರೋಧಿಸಲಿಕ್ಕೆ ನಮ್ಮಗಳ ಜೊತೆ ಸೇರಬೇಕು. ಹೀಗಾಗಿ ಯಾರ್ಯಾರು ಟೀಕಿಸ್ತಾ ಇದ್ದಾರೋ ಅವರ ಟೀಕೆಗೆ ಧನ್ಯವಾದಗಳು. ಇಷ್ಟೆಲ್ಲ ಟೀಕೆಯ ನಂತರವೂ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ